ಫುಟ್ಪಾತ್ ಒತ್ತುವರಿಗೆ ಅಸಮಾಧಾನದ ಹೊಗೆ. ಫುಟ್ಪಾತ್ ಒತ್ತುವರಿ ನೆಪದಲ್ಲಿ ಖಾಸಗಿ ಜಮೀನಿನಲ್ಲಿಯೂ ತೆರವು ಆರೋಪ. ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ತುಮಕೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಇದೀಗ ಅಸಮಾಧಾನದ ಹೊಗೆ ಎಬ್ಬಿಸಿದೆ. ಒತ್ತುವರಿ ತೆರವು ಹೆಸರಲ್ಲಿ ಖಾಸಗಿ ಜಾಗವನ್ನು ತೆರವು ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ನಗರದ ಕುಣಿಗಲ್ ರಸ್ತೆಯಲ್ಲಿರುವ ಜಾಮಿಯಾ ಮಸ್ಜಿದ್ ವ್ಯಾಪ್ತಿಯಲ್ಲಿದ್ದ 40 ರಿಂದ 50 ಅಂಗಡಿಗಳನ್ನು ಏಕಾಏಕಿ ತೆರವು ಮಾಡಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ದಶಕಗಳಿಂದ ಇಲ್ಲಿ ಬದುಕು ಕಟ್ಟಿಕೊಂಡಿದ್ದ ಕುಟುಂಬಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ. ಅಷ್ಟಕ್ಕೂ ಏನಿದು ಪ್ರಕರಣ? ಈ ಸ್ಟೋರಿ ನೋಡಿ. ಹೌದು, ಇದು ತುಮಕೂರಿನ ಕುಣಿಗಲ್ ರಸ್ತೆ. ಇಲ್ಲಿರುವ ಜಾಮಿಯಾ ಮಸ್ಜಿದ್ ಮುಂಭಾಗದಲ್ಲಿ ಪಾಲಿಕೆ ಅಧಿಕಾರಿಗಳ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಒತ್ತುವರಿ ತೆರವು ಹೆಸರಿನಲ್ಲಿ ಜಾಮಿಯಾ ಮಸ್ಜಿದ್ ವ್ಯಾಪ್ತಿಗೆ ಸೇರಿದ ಜಾಗವನ್ನು ತೆರವು ಮಾಡಲಾಗಿದೆ ಎಂಬ ಆರೋಪ ಇದೀಗ ಕೇಳಿಬಂದಿದೆ. ರಾಜ್ಯ ವಕ್ಫ್ ಬೋರ್ಡ್ನ ಅಂಗಸಂಸ್ಥೆಯಾಗಿರುವ ಜಾಮಿಯಾ ಮಸ್ಜಿದ್ ವ್ಯಾಪ್ತಿಯಲ್ಲಿ ಸುಮಾರು 40 ರಿಂದ 50 ಅಂಗಡಿಗಳಿದ್ದವು. ಈ ಅಂಗಡಿಗಳನ್ನೇ ನಂಬಿಕೊಂಡು ಸುಮಾರು 40 ರಿಂದ 50 ಕುಟುಂಬಗಳು ಜೀವನ ನಡೆಸುತ್ತಿದ್ದವು. ಆದರೆ ಇದೀಗ ಏಕಾಏಕಿ ತೆರವು ಮಾಡಿರುವುದರಿಂದ ತಮ್ಮ ಬದುಕು ಬೀದಿಗೆ ಬಿದ್ದಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕುಣಿಗಲ್ ರಸ್ತೆಯಲ್ಲಿರುವ ಜಾಮಿಯಾ ಮಸ್ಜಿದ್ ಮುಂಭಾಗದಲ್ಲಿ ಪಾಲಿಕೆ ತೆರವು ಮಾಡಿರುವ ಜಾಗ ಮಸ್ಜಿದ್ಗೆ ಸೇರಿದೆ. ಈ ಹಿಂದೆ ಅಳತೆ ಮಾಡಿ ನಮ್ಮ ಜಾಗ ಎಂದು ಬಿಟ್ಟಿದ್ರು. ಈಗ ಫುಟ್ಪಾತ್, ಅದರ ಪಕ್ಕ ರಸ್ತೆ, ನಂತರ ಚರಂಡಿ ಬಿಟ್ಟು ಮಸ್ಜಿದ್ ಜಾಗ ಇದೆ. ಆದರೂ ಪಾಲಿಕೆಯವರು ತೆರವು ಮಾಡಿದ್ದಾರೆ ಎಂಬುದು ಆರೋಪವಾಗಿದೆ. ತುಮಕೂರು ನಗರದಲ್ಲಿ ಇವತ್ತು ಕುಣಿಗಲ್ ಮುಖ್ಯ ರಸ್ತೆ ಬನಶಂಕರಿ ದೇವಸ್ಥಾನದ ಮುಂದೆಗಡೆ ಏನು ಸ್ಮಶಾನ ಮತ್ತು ನಮ್ಮ ಈದ್ಗಾ ಕಬ್ರಸ್ತಾನು ಮತ್ತು ಹಿಂದುಳಿದ ಸಮಾಜದೊಂದು ಸ್ಮಶಾನ ಇದೆಯೋ, ಇವತ್ತು ನಮ್ಮ ಜಾಗ ಸರ್ಕಾರಿ ರೆವೆನ್ಯೂ ರೆಕಾರ್ಡ್ ಮುಖಾಂತರ ವಕ್ಫ್ ಗೆಜಿಟಲ್ಲಿ ಜಾಗದಲ್ಲಿ ಇರೋಂಥದ್ದು ನಮ್ಮದೆಲ್ಲ ಐತೆ, ಡಾಕ್ಯುಮೆಂಟ್ಸ್ ಇದ್ದೋನು. 5 ಎಕರೆ 7 ಕುಂಟೆದು ಒಂದು ಐತೆ, 3 ಎಕರೆ 7 ಕುಂಟೆ 6 ಕುಂಟೆದು ಒಂದು ಐತೆ. ಈ ಥರ ಎಲ್ಲ ಇದ್ದೋನು ಸುಪ್ರೀಂ ಕೋರ್ಟ್ ಆದೇಶದಂತೆ ನಾವು ಬಂದ್ಬಿಟ್ಟು ಈ ಅಂಗಡಿಗಳು ತೆರವುತ್ತೀವಿ ಅಂತ ಹೇಳ್ಬಿಟ್ಟು ನಗರಸಭೆನವ್ರು ಬಂದ್ಬಿಟ್ಟು ಏಕಾಏಕಿ JCPಗಳು ಹಿಡ್ಕೊಂಡು ಲೈನಾಗಿ ಪೊಲೀಸ್ನವ್ರು ನಿಲ್ಲಿಸ್ಕೊಂಡು ಏನು ಯಾವನ್ನು ಮಾತಾಡಬಾರ್ದು, ಲೈನಾಗಿ ಪೊಲೀಸ್ನವರು ಒಂದು 250-300 ಎಲ್ಲನ ಕಳ್ತನ ಆದರೆ ಪೊಲೀಸ್ನವ್ರು ಪಾಪ ಬರಲ್ಲ, ಬೇಗ ಎಲ್ಲ ನಾವು ಯಾರಿಗಾನ ಹೊಡೆದ ಬಿಸಾಕೋರು ಅಂತ ಹೇಳಿದ್ರೆ ಬರಲ್ಲ. ಹಿಂಗೆ ಬಡವ್ರು ಹೊಟ್ಟೆ ಹೊಡಿಬೇಕು ಅಂತ ಹೇಳಿದ್ರೆ ಬಂದ್ಬಿಟ್ಟು ನಿಂತ್ಕೊಂಡು ಇವತ್ತು ನಮ್ಮ ಜಾಗ ನೋಡಿ ಇಲ್ಲಿ ಬರೋದು. ರಸ್ತೆ ಮಧ್ಯದಿಂದ ಮಣಿವಣ್ಣನ್ನು ಕಾರ್ಪೊರೇಷನ್ ಕಮಿಷನರ್ ಆಗಿದ್ರಲ್ಲ, ಅವ್ರು ಬಂದ್ಬಿಟ್ಟು ಅವಾಗ ಮೆಷರ್ ಮಾಡಿಬಿಟ್ಟು ರಸ್ತೆ 50 ಅಡಿ ರಸ್ತೆ, ಅದಾದಮೇಲೆ ನಿಮ್ಮ ಜಾಗ ಇದೆ ಅಂತ ಹೇಳ್ಬಿಟ್ಟು ನಮ್ಮ ರೆವಿನ್ಯೂ ರೆಕಾರ್ಡ್ ಇದೆ, ಟಿಪ್ಪಣಿ ಇದೆ. ನಮ್ಮ ರೆವಿನ್ಯೂ ರೆಕಾರ್ಡ್ ಪ್ರಕಾರ ನಾವು ಇಲ್ಲಿ ಅಲ್ಲಿಗೆ 3 ಎಕರೆ ಇದು ಕರೆಕ್ಟಾಗಿದ್ದೀವಿ ನಾವು ನಮ್ಮ ಜಾಗದಲ್ಲಿ. ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ. ಮುಖ್ಯಮಂತ್ರಿ ಲೋಕಲ್ MLA ಅಲ್ಲ, ಮಿನಿಸ್ಟರ್ ಅಲ್ಲ, ಮುಖ್ಯಮಂತ್ರಿ ಬಂದರೂ ಏನು ಮಾಡೋಕ್ಕಾಗಲ್ಲ ಆದೇಶದ ಮುಂದೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಬಟ್ ಆದೇಶ ಪ್ರತಿ ಕೊಡಿ ಕೇಳಿದ್ರೆ ಇಲ್ಲ. ಆದೇಶದಲ್ಲಿ ಏನಿದೆ? ಪಾದಚಾರಿಗಳು ಅಂದರೆ ಫುಟ್ಪಾತ್ ಮೇಲೆ ಇರೋಂಥವು ತೆಗೀರಿ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಫುಟ್ಪಾತ್ 12 ಅಡಿ ಹಾಕೋರೆ. ಮೊನ್ನೆ ತಾನೇ ಹಾಕಿರೋದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಸ್ಮಾರ್ಟ್ ಸಿಟಿ ಹಣದಲ್ಲಿ ಫುಟ್ಪಾತ್ ಮಾಡಿ ಹೋಗಿದ್ದಾರೆ. 12 ಅಡಿ ಫುಟ್ಪಾತ್ ಇಲ್ಲಿರೋದು. ಭಾಳ ಅಗಲವಾಗಿದೆ ಇದು ರಸ್ತೆ, ಅಂದರೆ ಮರಗಳವೆ ಅಷ್ಟೇ. ಫುಟ್ಪಾತ್ ಐತೆ, ಫುಟ್ಪಾತ್ ಬಿಟ್ಟು 15 ಅಡಿ ಒಳಗಡೆ ಇರೋಂಥದ್ದು. ಈಗ ಏನು ಇದೆ ಗೊತ್ತಾಗ್ತಾ ಇಲ್ಲ. ಪಾಲಿಕೆಯ ತೆರವು ಕಾರ್ಯಾಚರಣೆಯಿಂದ ಇಲ್ಲಿನ ವ್ಯಾಪಾರಿಗಳು ಹಾಗೂ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಎನ್ನಲಾಗಿದೆ. ಒತ್ತುವರಿ ತೆರವು ಮಾಡಬೇಕಿದ್ರೆ ಮೊದಲು ಜಾಗದ ಗಡಿ ಗುರುತಿಸಿ ದಾಖಲೆಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕಿತ್ತು ಎಂಬುದು ಸ್ಥಳೀಯರ ವಾದ. ಏಕಾಏಕಿ ಅಂಗಡಿಗಳನ್ನು ತೆರವು ಮಾಡಿರುವುದರಿಂದ ಜೀವನೋಪಾಯಕ್ಕೆ ಹೊಡೆತ ಬಿದ್ದಿದೆ ಎಂದು ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಜಾಗದಲ್ಲಿ ಇದ್ದಿತ್ತು, ವಕ್ಫ್ ಜಾಗದಲ್ಲಿ ಇದ್ದಿದ್ದು ಜಾಗವನ್ನು ಕೂಡ ಎನ್ಕ್ರೋಚ್ಮೆಂಟ್ ಅಂತ ತೆಗೆದಿದ್ದಾರೆ. ಇದು ಏನು ಕಮರ್ಷಿಯಲ್ ಆ್ಯಕ್ಟಿವಿಟೀಸು ನೀವೇನು ಮಾಡ್ತಾ ಇದ್ದೀರಾ ಅದು ಮಾಡೋಂಗಿಲ್ಲ ಅಂತ. ಬಟ್ ಇದು ಖಬ್ರಸ್ತಾನ್ ಜಾಗದಲ್ಲಿ ಇರೋ ಕಾರಣ ಬಡವರಿಗೆ ಏನೋ ಒಂದು ಸ್ವಲ್ಪ ಕೂಲಿ ಕಾರ್ಮಿಕರಿಗೆ ಅವ್ರಿಗೆ ಕೂಲಿ ಮಾಡ್ಕೊಂಡು ತಿನ್ನಲಿ ಅಂತ ಬಿಟ್ಕೊಟ್ಟಿದ್ದು. ಅಟ್ಲೀಸ್ಟ್ ಅವ್ರಿಗೆ ಸೌಜನ್ಯಕ್ಕೋಸ್ಕರನಾದರೂ ನೀವು ತೆರವು ಮಾಡ್ಕೊಳ್ಳಿ ಅಂತ ಟೈಮ್ ಆದರೂ ಕೊಡಬೇಕಾಗಿತ್ತು. ಇಮ್ಮಿಡಿಯೇಟಾಗಿ ಬಂದು ಈ ಥರ ತೆಗೆದಿದ್ದಾರೆ.
ಆದರೆ ಈ ಮೂಲೆಯಲ್ಲಿ ಒಬ್ಬರಿಗೆ 20-30 ಸೈಟಿಂದು ಖಾತೆ ಬೇರೆ ಕಟ್ಟಿಸ್ಕೊಂಡಿದ್ದಾರೆ. ಅವರಿಗೆ ಆಶ್ರಯದಿಂದ ಪೇಪರ್ ಕೊಟ್ಟಿದ್ದಾರೆ. ಈ ವರ್ಷ ಏಪ್ರಿಲ್ ಖಾತೆ ಬೇರೆ ಕಟ್ಟಿದ್ದಾರೆ. ಅವರು ಕೊಟ್ಟರು ಅವ್ರಿಗೆ ಮಾತೇ ಆಡ್ದಲ್ಲೇ ಈ ಥರ ದೌರ್ಜನ್ಯ ಥರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಲಿ, ನಾವು ಅದಕ್ಕೆ ತಲೆ ಬಾಗ್ತೀವಿ. ಅಟ್ಲೀಸ್ಟ್ ಇವ್ರು ಸೌಜನ್ಯಕ್ಕೋಸ್ಕರ ಏನಾದರೂ ಮಾಡೋದು ಬೇಡವಾ? ಫುಟ್ಪಾತ್ ತೆರವುಗೊಳಿಸಿ ಅಂತ ಇದು ನಮ್ದು ಸುಪ್ರೀಂ ಕೋರ್ಟ್ ಹೇಳಿದ್ರೆ, ಇವರು ಬೇರೆ ಇರೋ ಜಾಗಗಳೆಲ್ಲ ಹೊಡಿತಾ ಇದ್ದಾರೆ. ಸ್ಮಾರ್ಟ್ ಕಾಣಬೇಕು ಅಂತ ಹೇಳಿದ್ರೆ ಇವ್ರು ಬಡವ್ರು ಎಲ್ಲಿ ಹೋಗಬೇಕು, ಎಲ್ಲಿ ಯಾವ ಥರ ಇವ್ರಿಗೆ ಸ್ಮಾರ್ಟ್ ಮಾಡಬೇಕು? ಅಟ್ಲೀಸ್ಟ್ ಅವ್ರಿಗೆ ತೆರವುಗೊಳಿಸಿ ಬೇಕಾದರೆ ಕಟ್ಕೊಳ್ಳಿ, ಬೇಕಾದರೆ ಅವರೇ ಸ್ಮಾರ್ಟು. ಆ ಥರ ಮಾಡಿ ಅಂದರೆ ಬಂದು ಈ ಥರ ದೌರ್ಜನ್ಯ ಥರ ಮಾಡಿ ಹೋಗಿದ್ದಾರೆ. ಆದೇಶ ವಿರುದ್ಧವಾಗಿ ನಾವಿಲ್ಲ, ಆದೇಶ ಪಾಲಿಸಲಿ. ಬಟ್ ಇವ್ರು ಮಾಡಿರೋ ರೀತಿ ಸರಿ ಇಲ್ಲ. ನಮ್ಮ ಜಾಗದಲ್ಲಿ ಇದ್ದಿದ್ದೂ ಇವ್ರು ಮಾಡಿ ಹೋಗಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ನಾವು ಕಮಿಷನರ್ಗೆ ಈ ಮೂಲಕ ಕೇಳ್ಕೊಳ್ತೀವಿ. ನಮಗೆ ತೆರವು ಮಾಡಿಕೊಳ್ಳುವುದಕ್ಕೆ ಕನಿಷ್ಠ ಕಾಲಾವಕಾಶನಾದರೂ ಕೊಡಬೇಕಿತ್ತು. ಯಾವುದೇ ಸಮಯ ನೀಡದೆ ಏಕಾಏಕಿ ತೆರವು ಮಾಡಿರುವುದು ಸರಿಯಲ್ಲ. ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗಿದೆಯೇ? ಮಸ್ಜಿದ್ ವ್ಯಾಪ್ತಿಗೆ ಸೇರಿದ ಜಾಗದ ದಾಖಲೆಗಳನ್ನು ಪಾಲಿಕೆ ಪರಿಶೀಲಿಸಿದೆಯೇ? ಖಾಸಗಿ ಅಥವಾ ವಕ್ಫ್ ಜಾಗವಾಗಿದ್ದರೆ ಅದನ್ನು ತೆರವುಗೊಳಿಸಲು ಅಧಿಕಾರಿಗಳಿಗೆ ಇರುವ ಕಾನೂನುಬದ್ಧ ಆಧಾರವೇನು ಎಂಬ ಪ್ರಶ್ನೆಗಳು ಇದೀಗ ಉದ್ಭವಿಸಿವೆ. ಒತ್ತುವರಿ ತೆರವು ಹೆಸರಲ್ಲಿ ತಮ್ಮ ಬದುಕನ್ನೇ ಕಸಿದುಕೊಳ್ಳಲಾಗಿದೆ ಎಂಬುದು ಸ್ಥಳೀಯರ ಆರೋಪ. ಇತ್ತ ಸಾರ್ವಜನಿಕ ಜಾಗದಲ್ಲಿನ ಅಕ್ರಮ ಒತ್ತುವರಿಗಳನ್ನು ತೆರವು ಮಾಡುವುದು ಪಾಲಿಕೆಯ ಕರ್ತವ್ಯ. ಒಟ್ಟಲ್ಲಿ ತುಮಕೂರಿನ ಜಾಮಿಯಾ ಮಸ್ಜಿದ್ ವ್ಯಾಪ್ತಿಯ ಒತ್ತುವರಿ ತೆರವು ಕಾರ್ಯಾಚರಣೆ ಇದೀಗ ವಿವಾದಕ್ಕೆ ಕಾರಣವಾಗಿದ್ದು, ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.